ನನ್ನ ಜೊತೆ ಡಾಕ್ಟರ್ ಪದ್ಮಾಕ್ಷಿ ಅವರು ಖ್ಯಾತ ಮನಃಶಾಸ್ತ್ರಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಬಹುಶಃ ಇವತ್ತಿನ ದಿನಮಾನದಲ್ಲಿ ಮಕ್ಕಳನ್ನು ಬೆಳೆಸುವಂತಹ ಒಂದು ವಿಚಾರವಾಗಿ ನಾವೇನು ಮಾತಾಡ್ತಿದ್ದೀವಿ, ಪೋಷಕರಾದಂಥವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಈ ಹಠಮಾರಿ ಮಕ್ಕಳನ್ನು ಸರಿ ಹಾದಿಗೆ ತರುವಂಥದ್ದು ಹೇಗೆ ಅಂತ ತಾವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅಂತ? ಪೋಷಕರ ಪಾತ್ರ 100% ಇನಿಷಿಯಲಿ. ಯಾಕಂದ್ರೆ ಫಸ್ಟ್ ಮಗು ಬೇರೆ ಯಾರು ನೋಡಿರಲ್ಲ ಹೊರಗಿನ ಪ್ರಪಂಚದಲ್ಲಿ, ಅವಾಗ ತಂದೆ ತಾಯಿಗಳನ್ನೇ ನೋಡ್ತಿರ್ತಾರೆ. ಮೊದಲೇ ಹೇಳ್ತಾರಲ್ಲ, ತಾಯಿಯೇ ಮೊದಲ ಗುರು, ಮನೆಯೇ ಪಾಠಶಾಲೆ ಅಂತ ಹೇಳಿ. ಸೊ ಹಾಗಿದ್ದಾಗ ಅವರ ಪಾತ್ರ ಸಂಪೂರ್ಣ ಇಂಪಾರ್ಟೆಂಟ್. ಮೇನ್ ನಾವು ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ತೀವಿ ಅವ್ರು ಕೇಳದೆ ಇರ್ಬೋದು, ಅದ್ರ ನಾವು ಹೇಗೆ ಅವ್ರ ಜೊತೆ ನಡ್ಕೋತೀವಿ, ನಾವ್ ಹೇಗ್ ಬಿಹೇವ್ ಮಾಡ್ತೀವಿ ಅಂತ ನೋಡಿ ಅವರು ಕಲಿತಾರೆ. ಸೊ ತಂದೆ ತಾಯಿಗಳ ಪಾತ್ರ ತುಂಬಾನೇ ಇಂಪಾರ್ಟೆಂಟ್. ಕೆಲವ್ರು ಸರಿಯಾಗಿ ಮಾತಾಡು ಅಂತ ಹೇಳಿ ಗದರಿಸಿ ಮಾತನಾಡ್ತಿರ್ತಾರೆ, ಅವಾಗ ಅವ್ರ ಮಗುವಿಗೆ ಹೇಳೋದು ನೀಟಾಗಿ ಮಾತಾಡಪ್ಪ ಅಂತ ಹೇಳಿ. ಸೊ ಅದು ವರ್ಕೌಟ್ ಆಗಲ್ಲ. ನಮಗೆ ಮಗುವಿನ ಬಿಹೇವಿಯರ್ ಯಾವ ರೀತಿ ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಾವು ಸಹ ಅದೇ ರೀತಿ ಬಿಹೇವಿಯರ್ಸ್ ಮಾಡ್ಬೇಕು. ಮುಟ್ಬೇಡ ಮೊಬೈಲ್ ಅಂತ ಹೇಳೋ ತಾಯಿ ಮೊಬೈಲ್ ಅನ್ನೇ ನೋಡ್ಕೊಂಡು ಹೇಳ್ಬೇಕಾದ್ರೆ ಆ ಮಗು ಮೊಬೈಲ್ ಅನ್ನ ಮುಟ್ಬಾರ್ದು ಅಂತ ಕೇಳಿಸ್ಕೊಂಡ್ರದನ್ನ ಫಾಲೋ ಮಾಡುತ್ತಾ, ಇಲ್ಲ ತಾಯಿ ಮೊಬೈಲ್ ಅಲ್ಲಿ ಇರೋದನ್ನ ಫಾಲೋ ಮಾಡುತ್ತಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಂಚೆ ಹೇಳೋರು ಶಿಕ್ಷೆ ಕೊಟ್ಟು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ, ಈಗ ಶಿಕ್ಷಣ ಕೊಟ್ಟು ಕಲಿಸ್ಬೇಕು. ಯಾಕಂದ್ರೆ ಚೇಂಜಿಂಗ್ ಲೈಫ್ ಸ್ಟೈಲ್ ಹಂಗಾಗೋಗಿದೆ. ಮುಂಚೆ 3, 4, 5 ಮಕ್ಳು ಇರ್ತಿದ್ರು, ಅವಾಗ ಹೊಡೆದ್ರು ಪರವಾಗಿಲ್ಲ, ಅವ್ರವ್ರಲ್ಲಿ ಹೆಂಗೋ ಮ್ಯಾನೇಜ್ ಆಗ್ತಿತ್ತು. ಈಗಿರೋದು ಒಂದೇ ಮಗು, ಆ ಒಂದೇ ಮಗುಗೆ ಆ ಮಗು ಡಾಕ್ಟರ್ ಆಗ್ಬೇಕು, ಆ ಮಗು ಆಕ್ಟರ್ ಆಗ್ಬೇಕು, ಅದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡ್ಬೇಕು, ಅದು ರೀಲ್ಸ್ ಮಾಡ್ಬೇಕು, ಫೇಮಸ್ ಆಗ್ಬೇಕು, ಎಲ್ಲವನ್ನೂ ಮಾಡು ಅಂತ ಹೇಳಿ ಆ ಮಗುವಿನ ಮೇಲೆ ಈಗ ಸಾಕಷ್ಟು ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯ ಮಗು, ನಿಮ್ಮ ಮನೆಯ ನಂದಾ ದೀಪ, ನಿಮ್ಮ ಮುಪ್ಪಿನ ಆಧಾರ ಸ್ತಂಭ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅವ್ರನ್ನ ಬೆಳೆಸಿದಾಗ ಒಳ್ಳೆ ಮಕ್ಳಾಗ್ತಾರೆ. ಅದ್ರ ಬದಲು ನಾನು ಹೇಳ್ದಂಗೆ ಹಿಟ್ಲರ್ ಟೈಪ್ ಅಲ್ಲಿ ಪೇರೆಂಟ್ಸ್ ಗಳು ಇರ್ತಾರೆ, ಅಥಾರಿಟೇಟಿವ್ ಟೈಪ್ಸ್ ಅಲ್ಲಿ. ಅವರೆಲ್ಲ ಹೇಳ್ಬೇಕಾದ್ರೆ ಮಕ್ಳು ಅವ್ರಿಗೆ ಇಟ್ಟರೆ ಹಿಟ್ಲರ್ ಪೇರೆಂಟ್ಸ್ ಅಂತ ಹೇಳಿ ಮನೆಗೆ ಅವ್ರ ಫ್ರೆಂಡ್ಸ್ ಬದ್ದಂತ ಹೇಳ್ಕೊತಿರ್ತಾರೆ. ಸೊ ನಾನು ಯಾವ ರೀತಿ ಗುರುತಿಸ್ಕೋಬೇಕು, ನನ್ನ ಮಗು ನನ್ನ ಹೇಗೆ ನೆನಪಿಸ್ಕೋಬೇಕು, ನೆನಪಿನಲ್ಲಿ ಉಳ್ಕೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನನ್ನ ಮಗು ಏನಾರ ಅನ್ಕೊಳ್ಳಿ, ನಾನಂತೂ ಒಡೆದೇ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಕೇಳದೇನೆ ನಾವು ಬೆಳಿತೀವಿ ಅನ್ನೋ ತರದಲ್ಲೂ ಆಗುವಂತ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಯಾವ್ಯಾವ ರೀತಿಯಲ್ಲಿ ಹೇಳ್ಬೇಕು, ಶಿಕ್ಷೆ ಮೂಲಕ ಹೇಳ್ಬೇಕಾಗತ್ತೆ, ಮಾಡ್ಬೇಕು. ಆದ್ರೆ ಒಡೆಯೋದು ಬಡಿಯೋದೇ ಅಲ್ಟಿಮೇಟ್ ಅಲ್ಲ. ಆಮೇಲೆ ಬರೀ ಗದರ್ತಾನೆ ಇದ್ರೇನೆ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಏನೂ ಇಲ್ಲ. ಹಾಗನ್ಬಿಟ್ಟು ಸುಮ್ಮನೆ ಏನು ಹೇಳ್ದೆ ಬಿಟ್ಬಿಡೋಣ ಅನ್ನೋಕ್ಕಾಗಲ್ಲ. ಕಾಲಕ್ಕೆ ಸರಿಯಾಗಿ ಯಾವ್ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ, ಶಿಕ್ಷೆಗಳು ಅಥವಾ ಹೇಳೋ ರೀತಿ, ಕೂತ್ಕೊಂಡು ಮಾತಾಡಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಆ ರೀತಿ ಮಾಡ್ಕೊತಾ ಹೋದ್ರೆ ಮಕ್ಕಳು ಆರಾಮಾಗಿ ಬೆಳಿತಾರೆ. ಸಡನ್ ಆಗಿ ಟೀನೇಜ್ ಅಲ್ಲಿ ಪೇರೆಂಟ್ಸ್ ಅನ್ಸುತ್ತೆ ನಾನು ಕೂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಡ್ಬೇಕು, ಅವ್ರ ಲೈಫಲ್ಲಿ ನಡೆಯೋದೆಲ್ಲ ತಿಳ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರೆ ಸಡನ್ ಅದೇನೋ ದಿಢೀರ್ ದೋಸೆ ದಿಢೀರ್ ತರ ಆಗಲ್ಲ. ಅವೆಲ್ಲ ಇದು ಮೊದಲಿನಿಂದಲೂ ಮಗುವಿನ ಜೊತೆ ಸರಿಯಾದ ರೀತಿಯಲ್ಲಿ ಫ್ರೆಂಡ್ಶಿಪ್ ತರ ಬೆಳೆಸ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿದ್ದಾಗ್ಲೇ ಆ ಮಗು ನಿಮ್ಮ ಒಂದು ನಂಬಿಕೆಗೆ ನಿಮ್ಮನ್ನ ಟೇಕ್ ಇನ್ ಟು ಕಾನ್ಫಿಡೆನ್ಸ್ ಅಂತ. ಪೇರೆಂಟಿಂಗ್ ಅನ್ನೋದು ಒಂದು ಸಂಪೂರ್ಣ ಪ್ರೋಸೆಸ್. ಪ್ರತಿನಿತ್ಯ ಪೇರೆಂಟ್ಸ್ ಆಗು ನಾವು ಕಲಿತಾ ಇರ್ತೀವಿ. ಅದನ್ನ ನಾವು ಸರಿಯಾಗಿ ಕಲಿತಾಗ ಮಕ್ಕಳಿಗೂ ಸರಿಯಾಗಿ ಕಲಿಸ್ತೀವಿ ಅಂತಾನೆ ನಾನು ಅನ್ಕೊಂಡ್ರು. ಈಗ ತಾವು ಹೇಳ್ತಾ ಇದ್ರಿ ಆರಂಭದಲ್ಲಿ, ಅಂದ್ರೆ ಮಕ್ಕಳು ಫಸ್ಟ್ ನೋಡೋದೇ ಹೆತ್ತವ್ರನ್ನ ಅಂತ. ತಂದೆ ತಾಯಿ ಯಾವ ರೀತಿ ನಡ್ಕೊಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಸೂಕ್ಷ್ಮವಾಗಿ ಮಕ್ಕಳು ಗಮನಿಸ್ತಾ ಇರ್ತವೆ. ಉದಾಹರಣೆಗೆ ತಂದೆ ತಾಯಿ ಜಗಳ ಆಡ್ತಾ ಇದ್ರೆ ಅವು ಫಸ್ಟು, ಅಥವಾ ಏನಾದರೂ ಅಪ್ಪ ಗದರ್ಸಿದ್ರೆ, ತಾಯಿ ಗದರ್ಸಿದ್ರೆ ಮಕ್ಕಳು ವಿಚಿತ್ರವಾಗಿ ನೋಡ್ತವೆ. ಆ ನಂತರದಲ್ಲಿ ಅವ್ರಿಗೆ ಅಭ್ಯಾಸ ಆಗ್ತಾ ಹೋಗ್ಬಿಡುತ್ತೆ, ನಮ್ಮ ಅಪ್ಪ ಹಿಂಗೆ, ನಮ್ಮ ಅಮ್ಮ ಹಿಂಗೆ ಅಂತ. ಸೊ ಅದು ಒಂದು ರೀತಿಯಲ್ಲಿ ಮಕ್ಕಳ ಮೇಲೆ ಅವು ತಿಳಿಯೋದೆಯೋ ಮಾನಸಿಕವಾಗಿ ಪರಿಣಾಮ ಬೀರ್ತಾ ಹೋಗುತ್ತೆ ಅಂತ. ಬೀರುತ್ತೆ, ಡೆಫಿನೆಟ್ಲಿ ಬೀರುತ್ತೆ. ನಮ್ಮ ಮನೆಯ ವಾತಾವರಣದಲ್ಲಿ ನಾವು ಹೇಗೆ ಬೆಳೀತಾ ಇದೀವಿ ಅನ್ನೋದು. ಈಗ ತುಂಬಾ ಗಲಾಟೆ ಫ್ಯಾಮಿಲಿಯಲ್ಲಿ ಬಂದಂತ ಮಗು ಎಲ್ಲರನ್ನೂ ಅದೇ ರೀತಿ ಮಾತನಾಡಿಸ್ತಾರೆ. ಮತ್ತು ತುಂಬಾ ಸಮಾಧಾನವಾಗಿ ಇರುವಂತ ಫ್ಯಾಮಿಲಿಯಿಂದ ಬಂದಂತ ಮಕ್ಕಳು ಕೂಲಂಕುಷವಾಗಿ ಕೂರಿಸಿ ಮಾತಾಡ್ಸುವಂತದ್ದು ಇರುತ್ತೆ. ಸೊ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮ್ಯಾಟರ್ಸ್ ಲಾಟ್. ಮನೇಲಿ ಏನ್ರೇ ಅನ್ನೋ ತರದಲ್ಲಿ ರೆಸ್ಪಾಂಡ್ ಮಾಡೋ ತರ ಇದ್ದಾಗ ಆ ಮಕ್ಳು ಹೊರಗಡೆ ಅದೇ ತರ ರೆಸ್ಪಾಂಡ್ ಮಾಡ್ತಾರೆ. ಸೊ ದೇ ಲರ್ನ್ ಬೈ ಸೀಯಿಂಗ್. ನಿಜ.